ಹರೇ ಕೃಷ್ಣ. ಇವತ್ತು ನಾವು ಶ್ರೀಕೃಷ್ಣನ ಒಂದು ವಿಶೇಷ ಕಥೆಯನ್ನ ಕೇಳೋಣ. ಶ್ರೀಕೃಷ್ಣನಿಗೆ ಗೋಪಾಲ ಅಂತ ಹೆಸರು. ಅಂದ್ರೆ ಅವನು ಗೋವಿನ ಪಾಲಕನಾಗಿದ್ದ. ಈ ಗೋಪಾಲನು ಒಂದು ಸರಿ ಸಾಕ್ಷಿ ಗೋಪಾಲನಾದನಂತೆ. ಅವನು ಹೇಗೆ ಸಾಕ್ಷಿ ಗೋಪಾಲನಾಗ್ತಾನೆ ಅನ್ನುವಂತಹ ಕತೆ. ಒಂದಾನೊಂದು ಕಾಲದಲ್ಲಿ ವಿದ್ಯಾನಗರ ಅನ್ನುವಂತಹ ಆಂಧ್ರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣನಿದ್ದನಂತೆ. ಆ ಬ್ರಾಹ್ಮಣನು ತಾನು ತೀರ್ಥಯಾತ್ರೆ ಮಾಡಬೇಕು ಅಂತ ಹೊರಟು ನಿಂತ. ಅವನು ಬಹಳ ವಯಸ್ಸಾಗಿ ಮುದುಕನಾಗಿದ್ದ, ಆದರೂ ತೀರ್ಥಯಾತ್ರೆ ಮಾಡಬೇಕು ಅಂತ ಆಸೆಯಲ್ಲಿ ಹೊರಟಿದ್ದಂತೆ. ಅದೇ ಸಂದರ್ಭದಲ್ಲಿ ಅದೇ ಪಕ್ಕದ ಹಳ್ಳಿಯಲ್ಲಿ ಇನ್ನೊಬ್ಬ ಯುವ ಬ್ರಾಹ್ಮಣ, ಆತನೂ ಕೂಡ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಹೊರಟ. ಈಗ ಮುದುಕ ಬ್ರಾಹ್ಮಣ ಹಾಗೂ ಯುವ ಬ್ರಾಹ್ಮಣ ಇಬ್ಬರು ಪರಸ್ಪರ ಜೊತೆಯಲ್ಲಿ ಬಂದ್ರಂತೆ. ಈ ಯುವ ಬ್ರಾಹ್ಮಣ ತುಂಬಾ ಸಜ್ಜನನಾಗಿದ್ದು ಒಳ್ಳೆಯ ಸ್ವಭಾವವನ್ನು ಹೊಂದಿದ್ದ, ಪರರಿಗೆ ಸಹಾಯ ಮಾಡುವಂತಹ ಸಹೃದಯಿಯಾಗಿದ್ದ. ಆತ ವೃದ್ಧ ಬ್ರಾಹ್ಮಣನನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ. ವೃದ್ಧ ಬ್ರಾಹ್ಮಣ ಹಾಗೂ ಯುವ ಬ್ರಾಹ್ಮಣ ಬೇರೆ ಬೇರೆ ತೀರ್ಥಯಾತ್ರೆಯ ಪ್ರದೇಶಗಳನ್ನ ನೋಡ್ತಾ ನೋಡ್ತಾ ಹೋದ್ರಂತೆ. ಪ್ರಥಮವಾಗಿ ಪ್ರಯಾಗ ಕ್ಷೇತ್ರಕ್ಕೆ ಹೋದ್ರು, ಕಾಶಿಗೆ ಹೋದ್ರು, ಅಯೋಧ್ಯೆಗೆ ಹೋದ್ರು. ಅಲ್ಲಿಂದ ವೃಂದಾವನ ಮಥುರಾಕ್ಕೆ ಹೊರಟೋದ್ರಂತೆ. ವೃಂದಾವನ ಮಥುರಾದಲ್ಲಿ ಬೇರೆ ಬೇರೆ ಕೃಷ್ಣನ ದೇವಸ್ಥಾನಗಳನ್ನ, ಲೀಲಾಸ್ಥಳಿಗಳನ್ನ ನೋಡ್ತಾ ನೋಡ್ತಾ ವೃಂದಾವನದ ದ್ವಾದಶ ಕಾನನ 12 ಬೇರೆ ಬೇರೆ ಕಾಡುಗಳನ್ನ ನೋಡಿದ್ರಂತೆ. ಕಾನನ ಹಾಗೆ ನೋಡ್ತಾ ವೃಂದಾವನದಿಂದ ಗೋಕುಲದ ನಂದಗಾವಿನ ಕಡೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಂದ ಮಹಾರಾಜರ ಅರಮನೆ ಇರುವಂತಹ ಜಾಗಕ್ಕೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಅವರೊಂದು ಸುಂದರವಾದಂತಹ ದೇವಸ್ಥಾನವನ್ನ ನೋಡ್ತಾರಂತೆ. ಆ ಸುಂದರವಾದಂತಹ ದೇವಸ್ಥಾನದಲ್ಲಿ ಒಬ್ಬ ಗೋಪಾಲನ ವಿಗ್ರಹವಿತ್ತು. ಬಹಳ ಸುಂದರವಾದಂತಹ ಗೋಪಾಲ, ತ್ರಿದಂಗಿಯಾಗಿ ಕೊಳಲನ್ನ ಊದುತ್ತಾ ನಿಂತಿರ್ತಕ್ಕಂತಹ ಗೋಪಾಲ. ಆ ವಿಗ್ರಹವನ್ನ ಕೃಷ್ಣನನ್ನ ದೇವಸ್ಥಾನದಲ್ಲಿ ನೋಡಿ ವೃದ್ಧ ಬ್ರಾಹ್ಮಣನಿಗೂ ಯುವ ಬ್ರಾಹ್ಮಣನಿಗೂ ಅತ್ಯಂತ ಸಂತೋಷ, ನೆಮ್ಮದಿ ಹಾಗೂ ಪ್ರಿಯ ಅನಿಸಿತಂತೆ. ಈ ತೀರ್ಥಯಾತ್ರೆಯಲ್ಲಿ ತನ್ನ ಜೊತೆ ಬಂದಂತಹ ಯುವ ಬ್ರಾಹ್ಮಣನಿಗೆ ವೃದ್ಧ ಬ್ರಾಹ್ಮಣ ಏನೋ ಒಂದು ಕೊಡಬೇಕು ಅಂತ ಯೋಚನೆಯನ್ನು ಮಾಡಿದಂತೆ. ಈ ಯುವ ಬ್ರಾಹ್ಮಣ ಎಂತಹ ಒಳ್ಳೆಯ ಸ್ವಭಾವದವನು, ನನ್ನ ಮಗನೂ ಕೂಡ ನನಗೆ ಇಷ್ಟು ಸಹಾಯವನ್ನ ಮಾಡೋದಿಲ್ಲ, ನನ್ನ ಮಗನಿಗಿಂತ ಜಾಸ್ತಿಯಾಗಿ ನನ್ನನ್ನು ಅಷ್ಟು ಚಂದವಾಗಿ ನೋಡ್ಕೊಂಡು ಬಂದಿದ್ದಾನೆ. ಅಂತಹ ಯುವ ಬ್ರಾಹ್ಮಣ ನಾನೇನೋ ಕೊಡ್ಬೇಕು ಅಂತ ಯೋಚನೆ ಮಾಡಿ ಯುವ ಬ್ರಾಹ್ಮಣನನ್ನು ಕರೆದಂತೆ. ಕರೆದು ಹೇಳಿದಂತೆ, ನೋಡಪ್ಪ, ನಾನು ವೃದ್ಧ, ನನಗೆ ವಯಸ್ಸಿಗೆ ಬಂದ ಒಬ್ಬಳು ಮಗಳಿದ್ದಾಳೆ. ನಾನು ಈ ವೃಂದಾವನ ಕ್ಷೇತ್ರದಲ್ಲಿ ನಾನು ನಿನಗೊಂದು ಪ್ರಾಮಿಸ್ ಅನ್ನ ಮಾಡ್ತೀನಿ. ಏನಂದ್ರೆ, ನಾನು ನನ್ನ ಮಗಳನ್ನ ನಿನಗೆ ಕನ್ಯಾದಾನವಾಗಿ ಕೊಡ್ತೀನಿ, ನೀನು ನನ್ನ ಮಗಳನ್ನ ಮದುವೆ ಆಗ್ಬೇಕು ಅಂತ ವೃದ್ಧ ಬ್ರಾಹ್ಮಣ ಒಂದು ಭರವಸೆಯನ್ನ ಕೊಡ್ತಾನೆ. ಆಗ ಯುವ ಬ್ರಾಹ್ಮಣ ಹೇಳಿದಂತೆ, ದಯವಿಟ್ಟು ಈ ತರ ಹೇಳಬೇಡಿ, ನೀವು ಶ್ರೀಮಂತ ಮನೆಯಿಂದ ಬಂದಿದ್ದೀರಾ, ನೀವು ಶ್ರೀಮಂತರು, ನಿಮ್ಮ ಮನೆತನದವರು ಶ್ರೇಷ್ಠರು, ನಾನೊಬ್ಬ ಬಡವ, ನಿಮ್ಮ ಮನೆತನದವರೆಲ್ಲರೂ ವಿದ್ಯಾವಂತರು, ನಾವೊಬ್ಬ ಅವಿದ್ಯಾವಂತ, ನನಗೆ ನಿಮ್ಮ ಮಗಳನ್ನ ಕೈ ಹಿಡುವ ಯೋಗ್ಯತೆ ಇಲ್ಲ, ಆದ್ದರಿಂದ ಈ ಮಾತನ್ನ ಹೇಳಬೇಡಿ ಅಂತ ಯುವ ಬ್ರಾಹ್ಮಣ ವೃದ್ಧ ಬ್ರಾಹ್ಮಣನಿಗೆ ವಿನಂತಿಯನ್ನ ಮಾಡಿದ. ವೃದ್ಧ ಬ್ರಾಹ್ಮಣ ಹೇಳಿದ, ಇಲ್ಲ, ನಿನ್ನಲ್ಲಿರುವಂತಹ ಯೋಗ್ಯತೆಯನ್ನು ನೋಡಿ ನಾನು ಇದನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಬೇಕು ಅಂತ ವೃದ್ಧ ಬ್ರಾಹ್ಮಣ ಹೇಳಿದ. ಆಗ ಯುವ ಬ್ರಾಹ್ಮಣ ಇನ್ನೊಂದು ವಿಚಾರವನ್ನು ತಿಳಿಸಿದ, ನೋಡಿ, ಈ ತರ ಯೋಚನೆ ಮಾಡಬೇಡಿ, ನೀವು ಕೊಡಬೇಕು, ಮಗಳನ್ನ ನಾನು ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಯಾವ ಗ್ಯಾರಂಟಿ? ನೀವು ಮನೆಗೆ ಹೋದಾಗ ನಿಮ್ಮ ಹೆಂಡತಿ, ಪತ್ನಿ, ನಿಮ್ಮ ಮಗ ಅವರೆಲ್ಲ ಒಪ್ಪಿಕೊಳ್ಬೇಕಲ್ವಾ? ಅವ್ರು ಒಪ್ಪಿಕೊಂಡಿಲ್ಲ ಅಂದ್ರೆ ಏನಾಗಬಹುದು? ನೋಡಿ, ರುಕ್ಮಿಣಿಯನ್ನ ಕೊಡ್ಬೇಕು ಅಂತ ಭೀಷ್ಮಕ ರುಕ್ಮಿಣಿಯ ತಂದೆಗೆ ಕೃಷ್ಣನಿಗೆ ಕೊಡ್ಬೇಕು ಅಂತ ಆಸೆ ಇತ್ತಂತೆ. ಆದ್ರೆ ರುಕ್ಮಿಣಿಯ ಸಹೋದರ ರುಕ್ಮ, ಅವನ ಬಲವಂತದಿಂದ ಅದು ಅವನಿಗೆ ಈಡೇರಿಸಲಿಕ್ಕೆ ಅವನ ಕೈಯಲ್ಲಿ ಈಡೇರಿಸಲಿಕ್ಕೆ ಆಗ್ಲಿಲ್ಲ ಅನ್ನುವ ಉದಾಹರಣೆಯನ್ನ ಕೊಟ್ಟು ಯುವ ಬ್ರಾಹ್ಮಣ ಹೇಳಿದಂತೆ, ಈ ಕ್ಷೇತ್ರದಲ್ಲಿ ನೀವು ಭರವಸೆ ಕೊಟ್ಟರೆ ಅದನ್ನು ನೀವು ನಡೆಸಿಕೊಡ್ಬೇಕು, ಈ ತರ ಭರವಸೆ ಕೊಡಬೇಡಿ ಅಂತ ಇನ್ನೊಂದು ಸಾರಿ ವಿನಂತಿಯನ್ನ ಮಾಡಿದಂತೆ. ಆಗ ವೃದ್ಧ ಬ್ರಾಹ್ಮಣ ಹೇಳಿದ, ನನ್ನಲ್ಲಿ ನಿನಗೆ ಅಷ್ಟು ಭರವಸೆ ಇಲ್ವೇನು? ನಾನು ಕೊಟ್ಟೇ ಕೊಡ್ತೀನಿ ನನ್ನ ಮಗಳನ್ನ ನಿನಗೆ. ಅದಕ್ಕೆ ಯುವ ಬ್ರಾಹ್ಮಣ ಹೇಳಿದಂತೆ, ಸರಿ, ಹಾಗಾದ್ರೆ ನೀನ್ ನನ್ನ ಜೊತೆ ಬಾ, ಆ ಗೋಪಾಲನ ಎದುರಲ್ಲಿ ನಿಂತು ಇದನ್ನ ಹೇಳು, ಗೋಪಾಲನನ್ನ ಸಾಕ್ಷಿ ಮಾಡಿ ಇದನ್ನ ಹೇಳು ಅಂತ ಕರ್ಕೊಂಡು ಹೋದಂತೆ. ಇಬ್ಬರೂ ಕೂಡ ಗೋಪಾಲನ ವಿಗ್ರಹ, ಗೋಪಾಲನ ಎದುರುಗಡೆ ನಿಂತು ದೇವಸ್ಥಾನದಲ್ಲಿ ವೃದ್ಧ ಬ್ರಾಹ್ಮಣ ತನ್ನ ಆಶ್ವಾಸನ ಭರವಸೆಯನ್ನ ಕೊಟ್ಟಂತೆ, ನಾನು ನನ್ನ ಮಗಳನ್ನ ಈತನಿಗೆ ದಾನವಾಗಿ ಈತನಿಗೆ ಮದುವೆ ಮಾಡಿ ಕೊಡ್ತೀನಿ ಅಂತ. ಹಾಗೆ ಅದಾದ್ಮೇಲೆ ಇಬ್ಬರು ಕೂಡ ಯಾತ್ರೆಯನ್ನು ಮುಗಿಸಿ ಮತ್ತೆ ಮನೆಗೆ ಮರಳಿದ್ರಂತೆ. ಮನೆಗೆ ಮರಳಿದಂತಹ ವೃದ್ಧ ಬ್ರಾಹ್ಮಣನಿಗೆ ಕಸಿವಿಸಿ ಆಗ್ಲಿಕ್ಕೆ ಶುರುವಾಯ್ತಂತೆ. ಏನ್ ಮಾಡೋದು ಇವಾಗ? ಈ ತರ ನಾನು ಪ್ರಾಮಿಸ್ ಮಾಡ್ಬಿಟ್ಟಿದ್ದೇನೆಲ್ಲ, ಕೊಡ್ಬೇಕಲ್ಲ, ಆದ್ರೆ ನನ್ನ ಪತ್ನಿ ಒಪ್ಕೊಳ್ಳಲ್ಲ, ನನ್ನ ಮಗ ಒಪ್ಕೊಳ್ಳೋ ಸಾಧ್ಯತೆ ಇಲ್ಲ, ಅವನೊಬ್ಬ ನಾಸ್ತಿಕನಾಗಿದ್ದಾನೆ ಅಂತ ಯೋಚನೆಯನ್ನ ಮಾಡ್ತಾ ಇದ್ದ. ಹೇಗಾದ್ರೂ ಹೇಳಬೇಕು ಅಂತ 2 ದಿವಸ ಆದ್ಮೇಲೆ ಧೈರ್ಯ ಮಾಡಿ ಹೇಳಬಿಟ್ಟ. ಎಲ್ಲರನ್ನ ಕರೆದು ಹೇಳ್ದ, ನೋಡಿ, ನಾನು ಯಾತ್ರೆ ಹೋದಂತಹ ಸಂದರ್ಭದಲ್ಲಿ ಅತ್ಯಂತ ಒಳ್ಳೆಯ ಸ್ವಭಾವದ ಒಬ್ಬ ಯುವಕ ನನಗೆ ತುಂಬಾ ಸಹಾಯವನ್ನ ಮಾಡಿದ. ಅಂತಹ ಒಳ್ಳೆಯ ಸ್ವಭಾವದವರು ಸಿಗೋದು ಬಹಳ ಕಷ್ಟ, ಹಾಗಾಗಿ ನಮ್ಮ ಮಗಳನ್ನ ಆತನಿಗೆ ವಿವಾಹ ಮಾಡಿಕೊಡೋಣ ಅಂತ ತನ್ನ ಪ್ರಸ್ತಾವನೆಯನ್ನ ಮುಂದಿಟ್ಟ. ಇದನ್ನು ಕೇಳಿದಂತಹ ಆತನ ಮಗ ಹಾಗೂ ಪತ್ನಿ ಕೆಂಡಮಂಡಲವಾದ್ರಂತೆ. ನಮ್ಮ ಯೋಗ್ಯತೆ ಏನು, ಆತನ ಯೋಗ್ಯತೆ ಏನು? ನಾವು ಶ್ರೀಮಂತರು, ವಿದ್ಯಾವಂತರು, ಒಳ್ಳೆಯ ಮನೆತನದಿಂದ ಬಂದಿದ್ದೇವೆ, ಆತನನ್ನಾದರೂ ನೋಡಿ, ಅವನಿಗೆ ಸರಿಯಾದ ವಿದ್ಯೆ ಇಲ್ಲ, ಒಳ್ಳೆಯ ಮನೆತನ ಇಲ್ಲ, ಹಾಗೂ ಬಡವನಾಗಿದ್ದಾನೆ, ಅಂತವರಿಗೆ ಹೇಗೆ ತಾನೇ ಕೊಡಕ್ಕಾಗತ್ತೆ? ಒಂದು ವೇಳೆ ನೀವು ಈ ನಿರ್ಧಾರವನ್ನ ಮಾಡಿದ್ರೆ, ಮಗಳನ್ನ ಆತನಿಗೆ ವಿವಾಹ ಮಾಡುವ ನಿರ್ಧಾರವನ್ನ ಮಾಡಿದ್ರೆ, ಪತ್ನಿ ಹೇಳಿದ್ರಂತೆ, ನಾನು ವಿಷವನ್ನ ಸೇವಿಸಿ ಸತ್ತು ಹೋಗಿ ಬಿಡ್ತೇನೆ, ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತೇನೆ. ಮಗನೂ ಅದನ್ನ ಹೇಳಿದಂತೆ, ನಾನು ವಿಷವನ್ನ ಸೇವಿಸಿ ಬಿಡ್ತೇನೆ. ವೃದ್ಧ ಬ್ರಾಹ್ಮಣನಿಗೆ ಅತ್ಯಂತ ದುಃಖ ಆಯ್ತಂತೆ. ಏನ್ ಮಾಡೋದು? ಆಗ ವೃದ್ಧ ಬ್ರಾಹ್ಮಣನ ಮಗ ಹೇಳಿದಂತೆ,
ಪುತ್ರ ಹೇಳಿದಂತೆ, ನೋಡಿ ನಾನೊಂದು ಪ್ಲಾನ್ ಹೇಳ್ತೇನೆ ನಿಮ್ಗೆ. ಒಂದು ವೇಳೆ ಆತ ಯುವ ಬ್ರಾಹ್ಮಣ ಬಂದು ಕೇಳಿದ್ರೆ ನೀನು ಹೇಳು, ನನಗೆ ಯಾವುದು ನೆನಪೇ ಇಲ್ಲ, ಅಷ್ಟು ಹೇಳು ಸಾಕು, ಉಳಿದಿದ್ದೆಲ್ಲ ನಾನು ನೋಡ್ಕೊತೀನಿ. ಸರಿ ಅಂತ ಸುಮ್ಮನೆ ಆದ. 2 ದಿವಸಗಳು ಕಳೆದು ಹೋಯಿತು. ಯುವ ಬ್ರಾಹ್ಮಣ ಬಂದೇ ಬಿಟ್ಟ. ಬಂದು ಹೇಗಿದ್ದೀರಾ ಅಂತ ಸುಖ ದುಃಖಗಳನ್ನ ಕೇಳಿದ. ಕೇಳಿಬಿಟ್ಟು ವೃದ್ಧ ಬ್ರಾಹ್ಮಣಿಗೆ ನೆನಪಿಸಿದ, ನಿಮಗೆ ನೆನಪಿದೆಯೇ, ನೀವು ಗೋಪಾಲನ ಎದುರುಗಡೆ ಒಂದು ಭರವಸೆಯನ್ನ ಕೊಟ್ಟಿದ್ದೀರಿ, ಆಶ್ವಾಸನೆಯನ್ನ ಮಾಡಿದ್ದೀರಿ, ನಿಮ್ಮ ಮಗಳನ್ನು ನನಗೆ ವಿವಾಹ ಮಾಡಿಕೊಡ್ಬೇಕು ಅಂತ. ಇದನ್ನು ಯಾವಾಗ ಈಡೇರಿಸ್ತೀರಿ ಅಂತ ಕೇಳಿದಂತೆ. ಈತನ ಸ್ವರ ಕೇಳ್ತಾ ಇದ್ದಂತೆ ಮನೆಯ ಒಳಗಿಂದ ಈ ವೃದ್ಧ ಬ್ರಾಹ್ಮಣನ ಪುತ್ರ ದೊಡ್ಡದಾದಂತಹ ದಂಡವನ್ನು ತೆಗೆದುಕೊಂಡು ಬಂದ. ಅವನಿಗೆ ಚಾಡಿಸಿ ಒದಿಬೇಕು, ಹೊಡಿಬೇಕು ಅನ್ನುವಂತಹ ದೃಷ್ಟಿಯಿಂದ ಅದನ್ನು ನೋಡ್ತಾ ಈ ಯುವ ಬ್ರಾಹ್ಮಣ ಮನೆಯಿಂದ ಓಡಿ ಹೋದ. ಓಡಿ ಹೋಗಿ ಹಳ್ಳಿಯಲ್ಲಿ ನಿಂತು ಎಲ್ಲರನ್ನ ಕರೆದ, ಹಳ್ಳಿಯ ಪಂಚಾಯಿತಿಯನ್ನ ಕರೆದ, ಎಲ್ಲ ಹಿರಿಯರನ್ನ ಕರೆದ. 100 ಜನ ಸೇರಿದ್ರು. ಅವ್ರ ಮುಂದೆ ಹೇಳಿದಂತೆ, ನೋಡಿ ಈ ವೃದ್ಧ ಬ್ರಾಹ್ಮಣ ತನ್ನ ಮಗಳನ್ನ ನನಗೆ ವಿವಾಹ ಮಾಡಿಕೊಡ್ತೀನಿ ಅಂತ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ದೇವರ ಮುಂದೆ ಪ್ರಮಾಣವನ್ನ ಮಾಡಿದ್ದಾರೆ, ಆದ್ರೆ ಈಗ ಅದಕ್ಕೆ ಒಪ್ಕೊಳ್ತಾ ಇಲ್ಲ ಅಂತ ಎಲ್ಲರ ಮುಂದೆ ಈ ವಿಷಯವನ್ನ ಪ್ರಸ್ತಾಪಿಸಿದ. ಆಗ ವೃದ್ಧ ಬ್ರಾಹ್ಮಣನು ಬಂದಿದ್ದಾನೆ, ಅವನ ಪುತ್ರನು ಬಂದಿದ್ದಾನೆ. ಊರಿನ ಹಿರಿಯರು ಕೇಳಿದ್ರಂತೆ, ಹೌದೇನು ನೀವು ಈ ತರ ಪ್ರಮಾಣವನ್ನ ಮಾಡಿದ್ದೀರಾ? ವೃದ್ಧ ಬ್ರಾಹ್ಮಣ ಹೇಳಿದ, ನನಗೆ ನೆನಪಿಲ್ವಲ್ಲ, ಇದೇ ಒಳ್ಳೆಯ ಸಂದರ್ಭ ಅಂತ ಆತನ ಪುತ್ರ ನೋಡಿ ಕೇಳಿದ್ರ, ಈ ಯುವ ಬ್ರಾಹ್ಮಣ ಬಡವ, ಅವನು ಮೋಸ ಮಾಡ್ತಾ ಇದ್ದಾನೆ. ನನ್ನ ತಂದೆಯನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಮಧುರವನ್ನ ಕುಡಿಸಿ ಅವರ ಕೈಲಿದ್ದ ಹಣವನ್ನೆಲ್ಲ ದೋಚಿ ಈ ತರ ಎಲ್ಲ ಹಿಂಸೆಯನ್ನ ಕೊಟ್ಟು ಪಾಪವನ್ನ ಮಾಡಿ ಇವತ್ತು ಮಗಳನ್ನೂ ತಗೋಬೇಕು ಅನ್ನೋ ದೃಷ್ಟಿಯಿಂದ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಂತೆ. ಆಗ ಊರಿನ ಎಲ್ಲ ಹಿರಿಯರು ಅನ್ಕೊಂಡ್ರು, ನಿಜ ಇದ್ರೂ ಇರ್ಬೋದು, ಈಗಿನ ಕಾಲದಲ್ಲಿ ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ಜನ ಏನೋ ಮಾಡ್ಬೋದು. ಯುವ ಬ್ರಾಹ್ಮಣನಲ್ಲಿ ಕೇಳಿದ್ರು, ಹೌದೇನು ಇದು ನಿಜನಾ? ಆಗ ಯುವ ಬ್ರಾಹ್ಮಣ ಹೇಳಿದಂತೆ, ಇಲ್ಲ, ನಾನು ಸತ್ಯವನ್ನ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಅಲ್ಲಿ ಹೋಗಿ ಗೋಪಾಲನನ್ನ ಕೇಳಿ, ಅವನೇ ಸಾಕ್ಷಿ, ಭಗವಂತನ ಸಾಕ್ಷಿಯನ್ನು ಇಟ್ಟು ಅವನ ಪ್ರಮಾಣವನ್ನ ಮಾಡಿದ್ದಾನೆ, ನೀವು ಅವನಲ್ಲಿ ಕೇಳಬಹುದು. ಇದೇ ಒಳ್ಳೆಯ ಸಂದರ್ಭ. ವೃದ್ಧ ಬ್ರಾಹ್ಮಣನಿಗೆ ಅವನ ಹೃದಯಾಂತರಾಳದಲ್ಲಿ ಒಂದು ಕೊರಗು, ನಾನು ದೇವರಿಗೆ ಪ್ರಮಾಣ ಮಾಡಿದ್ದೇನಿಲ್ವಾ, ಅದನ್ನು ಪೂರೈಸಲಿಕ್ಕೆ ಆಗ್ತಾ ಇಲ್ಲ, ದೇವರೇ ಇದನ್ನು ನನ್ನನ್ನು ಕಾಪಾಡಬೇಕು, ಇದು ಒಳ್ಳೆಯ ಸಂದರ್ಭ ಅಂತ ಅನ್ಕೊಂಡು ವೃದ್ಧ ಬ್ರಾಹ್ಮಣ ಹೇಳಿದಂತೆ. ಸರಿ, ಒಂದು ವೇಳೆ ಆ ಗೋಪಾಲ ಅಲ್ಲಿಂದ ವೃಂದಾವನದಿಂದ ಈ ವಿದ್ಯಾನಗರಕ್ಕೆ ಸಾಕ್ಷಿ ಹೇಳಲಿಕ್ಕೆ ಬಂದ್ರೆ ನಾನು ಒಪ್ಕೊಳ್ತೀನಿ. ಇದನ್ನ ಕೇಳಿದಂತಹ ಆತನ ಪುತ್ರ ಇನ್ನೂ ಖುಷಿಯಾದಂತೆ, ಅವನು ನಾಸ್ತಿಕ, ದೇವರು ಹೇಗೆ ತಾನೇ ಬರ್ಲಿಕ್ಕೆ ಸಾಧ್ಯ, ಅದು ವಿಗ್ರಹ, ಅದು ಕಲ್ಲು, ಅದೇ ಹೇಗೆ ಬರ್ಲಿಕ್ಕೆ ಸಾಧ್ಯ? ಪುತ್ರನು ಹೇಳಿದಂತೆ, ಹೌದು, ಆ ವಿಗ್ರಹ ಗೋಪಾಲ ಇಲ್ಲಿ ಬಂದು ನಿಂತ್ರೆ, ಸಾಕ್ಷಿಯನ್ನ ಹೇಳಿದ್ರೆ ನನ್ನ ತಂಗಿಯನ್ನು ಮದುವೆ ಮಾಡಿಕೊಡ್ತೀನಿ, ವಿವಾಹ ಮಾಡಿಕೊಡ್ತೀನಿ. ಹಾಗೆ ಎಲ್ಲರೂ ಊರಿನವರೆಲ್ಲ ಸೇರಿ ಈ ನಿರ್ಧಾರಕ್ಕೆ ಬಂದ್ರು. ಸರಿ, ನೀನು ದೇವರ ಮುಂದೆ ಪ್ರಮಾಣ ಮಾಡಿದ್ದೀನಿ ಅಂತಿದ್ಯಾ, ದೇವರ ಮೇಲೆ ನಂಬಿಕೆ ಇದೆ ಅಂತಿದ್ಯಾ, ನೀನು ಹೋಗಿ ದೇವರನ್ನ ಕರ್ಕೊಂಡು ಬಾ. ಸರಿ ಅಂತ ಯುವ ಬ್ರಾಹ್ಮಣ ಆ ವೃದ್ಧ ಬ್ರಾಹ್ಮಣನ ಒಳ್ಳೆಯದಕ್ಕೋಸ್ಕರ ಅವನು ದೇವರ ಮುಂದೆ ಪ್ರಮಾಣವನ್ನ ಮಾಡಿ ಅದನ್ನ ಈಡೇರಿಸದೆ ಹೋದ್ರೆ ಅವನಿಗೆ ಶಿಕ್ಷೆ ಆಗ್ತದೆ, ಅವನಿಗೆ ಒಳ್ಳೆಯದಾಗೋದಿಲ್ಲ ಅನ್ನುವ ದೃಷ್ಟಿಯಿಂದ ಯುವ ಬ್ರಾಹ್ಮಣ ಮತ್ತೆ ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನಕ್ಕೆ ಹೋಗಿ ಗೋಪಾಲನ ಮುಂದೆ ಕೈ ಮುಗಿದು ನಿಂತು ದೈನ್ಯವಾಗಿ ಕೇಳ್ಕೊಳ್ತಾನೆ, ಹೇ ಗೋಪಾಲ, ನಿನಗೆ ನೆನಪಿದೆಯಲ್ವೇ, ನಾನು ಮತ್ತೆ ಇನ್ನೊಬ್ಬ ವೃದ್ಧ ಬ್ರಾಹ್ಮಣ ಬಂದಿದ್ದಾಗ ಆತ ನಿನ್ನ ಮುಂದೆ ಪ್ರಮಾಣವನ್ನ ಮಾಡಿದ್ದಾನೆ, ನಿನ್ನನ್ನ ಸಾಕ್ಷಿಯನ್ನಾಗಿಟ್ಟು ತನ್ನ ಮಗಳನ್ನ ನನಗೆ ವಿವಾಹ ಮಾಡಿಕೊಡ್ತೀನಿ ಅಂತ ನಿನ್ನ ಮುಂದೆ ಹೇಳಿದ್ದಾನೆ. ಈಗ ಅವನು ತುಂಬಾ ಕಷ್ಟದಲ್ಲಿದ್ದಾನೆ, ನಿನ್ನ ಮುಂದೆ ಮಾಡಿದಂತಹ ಪ್ರಮಾಣವನ್ನು ಅವನಿಗೆ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಆ ಕೊರಗನಿಂದ ಆ ವೃದ್ಧ ಬ್ರಾಹ್ಮಣ ಇದ್ದಾನೆ, ಅವನ ಕೊರಗನ್ನ ನಿಗಿಸಬೇಕು, ಭಕ್ತ ವತ್ಸಲನಾದಂತಹ ನೀನು ಆತನ ಕೊರಗನ್ನ ನಿಗಿಸಬೇಕು, ಬಂದು ಸಾಕ್ಷಿಯನ್ನ ಹೇಳಬೇಕು ಅಂತ ಕೇಳ್ಕೊಂಡಂತೆ. ಆಗ ಗೋಪಾಲ ನೋಡಿದಂತೆ, ನೋಡಪ್ಪ, ನೀನು ಹೋಗು, ವಿದ್ಯಾನಗರಕ್ಕೆ ಹೋಗು, ನಾನು ಅಲ್ಲಿ ಬರ್ತೀನಿ, ಅಲ್ಲಿ ಬಂದು ಹೇಳ್ತೀನಿ. ಯುವ ಬ್ರಾಹ್ಮಣ ಹೇಳಿದಂತೆ, ಇಲ್ಲ, ನೀನು ನನ್ನ ಜೊತೆ ಬರಬೇಕು, ಸಾಕ್ಷಿ ಕೊಡ್ಲಿಕ್ಕೆ ಬರಬೇಕು. ಆವಾಗ ಗೋಪಾಲ ಹೇಳಿದಂತೆ, ವಿಗ್ರಹ ಎಲ್ಲಿಯಾದ್ರೂ ನಡೆಯುವುದುಂಟೆ, ನಾನು ಬರ್ತೀನಿ, ನೀನು ಹೋಗು. ಆಗ ಯುವ ಬ್ರಾಹ್ಮಣ ಹೇಳಿದಂತೆ, ಭಕ್ತ, ಕೃಷ್ಣನ ಭಕ್ತ, ಆತ ಹೇಳಿದಂತೆ, ವಿಗ್ರಹ ನೀನು ಮಾತಾಡ್ತಿದ್ದೀಯಾ ಅಂದ್ರೆ ನಡೆಯಲೂಬಹುದಲ್ವಾ? ಹೀಗೆ ಕೃಷ್ಣನ ಮತ್ತೆ ತನ್ನ ಅಳಲನ್ನ ತೋಡ್ಕೊಂಡು, ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತಿ, ಸೊ ಕೃಷ್ಣ ಆಯ್ತು ಅಂತ ಒಪ್ಪಿಕೊಂಡಂತೆ. ಕೃಷ್ಣ ಒಂದು ಹೇಳ, ನೀನ್ ನಡೀತಾ ಹೋಗು, ನಿನ್ನ ಹಿಂದೆ ನಾನು ಬರ್ತಾ ಇರ್ತೀನಿ, ಗೆಜ್ಜೆಯ ಶಬ್ದ ನಿನಗೆ ಕೇಳ್ತಾ ಇರುತ್ತೆ, ಪ್ರತಿ ದಿವಸ ನೀನು ನೈವೇದ್ಯ ಮಾಡಿ ನನಗೆ ಅರ್ಪಿಸ್ತಾ ಹೋಗ್ತಾ ಇರಬೇಕು. 7 ದಿವಸ ಬೇಕು, 7 ದಿವಸ ನಡೀತಾ ಹೋಗ್ಬೇಕು ವಿದ್ಯಾನಗರಕ್ಕೆ. ನೀನು ಹೊರಡು, ನಿನ್ನ ಹಿಂದೆ ಬರ್ತೀನಿ. ಯಾವಾಗ ನೀನು ಹಿಂದೆ ತಿರುಗಿ ನೋಡ್ತೀಯೋ ಅಲ್ಲಿ ನಾನು ನಿಂತ್ಬಿಡ್ತೀನಿ. ಯುವ ಬ್ರಾಹ್ಮಣ ಹೊರಟ, ಅವನ ಹಿಂದೆ ಭಗವಂತ ಗೋಪಾಲ ಸಾಕ್ಷಾತ್ ಭಗವಂತ ನಡೀತಾ ಬಂದ. ಇವನಿಗೆ ಗೆಜ್ಜೆಯ ಶಬ್ದ ಕೇಳ್ತಾ ಇದೆ, ಹೋಗ್ತಾ ಇದ್ದಾನೆ. 7 ದಿವಸಗಳು ಕಳೆದ ಮೇಲೆ ತನ್ನ ಊರಿಗೆ ಬಂದ್ಬಿಟ್ಟ. ತನ್ನ ಊರಿಗೆ ಬಂದ ಮೇಲೆ ಎಲ್ಲರೂ ಸೇರುವಲ್ಲಿ ಹಿಂದೆ ತಿರುಗಿ ನೋಡಿದ, ಭಗವಂತ ಅಲ್ಲಿ ನಿಂತಿದ್ದಾನೆ. ಅಲ್ಲಿ ವಿಗ್ರಹವಾಗಿ ಗೋಪಾಲ ನಿಂತಿದ್ದಾನೆ. ಈ ವಿವಾಹಕ್ಕೆ ಸಾಕ್ಷಿ ಹೇಳಲಿಕ್ಕೆ ನಿಂತಿದ್ದಾನೆ. ಅವನೇ ಸಾಕ್ಷಿ ಗೋಪಾಲ. ಎಲ್ಲರನ್ನ ಕರೆದರಂತೆ, ನೋಡಿ ಗೋಪಾಲನ್ನ ಕರ್ಕೊಂಡು ಬಂದಿದ್ದೀನಿ. ಜನರೆಲ್ಲರೂ ಬಂದು ನೋಡಿದಾಗ ಅವರಿಗೆ ಮನವರಿಕೆ ಆಯಿತು, ಸಾಕ್ಷಾತ್ ಭಗವಂತನೇ ಮಥುರಾ ವೃಂದಾವನದಿಂದ ಬಂದು ಸಾಕ್ಷಿ ಹೇಳಿದ್ದಾನೆ ಅಂತ ಸಂತೋಷದಲ್ಲಿ ಆತನ ಹಾಗೂ ವೃದ್ಧ ಬ್ರಾಹ್ಮಣನ ಮಗಳನ್ನ ವಿವಾಹ ನೆರವೇರಿಸ್ತಾರೆ. ಆಮೇಲೆ ಅಲ್ಲಿಂದ ಬಂದಂತಹ ಸಾಕ್ಷಿ ಗೋಪಾಲನಿಗೆ ಒಂದು ಸುಂದರವಾದ ಮಂದಿರವನ್ನ ಕಟ್ತಾರೆ. ಮುಂದೆ ಈ ವಿದ್ಯಾನಗರದಲ್ಲಿ ಆ ಸಾಕ್ಷಿ ಗೋಪಾಲನನ್ನ ಬಹಳ ಅಚ್ಚುಕಟ್ಟಾಗಿ ಆರಾಧನೆಯನ್ನ ಮಾಡ್ತಾರೆ.
ಇವತ್ತಿಗೂ ಕೂಡ ಆ ಸಾಕ್ಷಿ ಗೋಪಾಲನನ್ನ ಮುಂದೆ ರಾಜರು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಿದಾಗ ಇವತ್ತು ಒರಿಸ್ಸಾದಲ್ಲಿ ಈ ಸಾಕ್ಷಿ ಗೋಪಾಲ ಮಂದಿರವಿದೆ. ಸುಂದರವಾದಂತಹ ಕೃಷ್ಣನ ವಿಗ್ರಹ, ಆ ಸಾಕ್ಷಿ ಗೋಪಾಲ, ವೃಂದಾವನಿಂದ ನಡೆದುಕೊಂಡು ಬಂದಂತಹ ಸಾಕ್ಷಿ ಗೋಪಾಲನನ್ನ ಇವತ್ತೂ ಕೂಡ ನಾವು ಕಣ್ತುಂಬ ನೋಡಬಹುದು, ಸೇವೆಯನ್ನ ಮಾಡಬಹುದು, ಆರಾಧಿಸಬಹುದು, ಹಾಗೂ ಭಗವಂತನಿಗೆ ನಮ್ಮ ಪ್ರಾರ್ಥನೆಯನ್ನ ಮಾಡಬಹುದು. ಇದಕ್ಕೆ ಕರುಣಾಮಯಿಯಾದ ಕೃಷ್ಣನ ಈ ರೂಪವನ್ನು ನಾವು ನೋಡಬಹುದು. ಹೇಗೆ ಒಬ್ಬ ಭಕ್ತನು ಮಾಡಿದಂತಹ ಪ್ರಮಾಣವನ್ನ, ಭರವಸೆಯನ್ನ ಈಡೇರಿಸುವುದಕ್ಕೋಸ್ಕರ ಬಂದಂತಹ ಕೃಷ್ಣ ವಿಗ್ರಹ ಅಂದ್ರೆ ಅದೊಂದು ಕಲ್ಲಲ್ಲ, ನಾನು ಭಗವಂತನೇ ಸಾಕ್ಷಾತ್ತಾಗಿ ನಿಂತಿದ್ದೀನಿ ಅಂತ ತೋರಿಸಿಕೊಡುವಂತಹ ಈ ಕತೆ ಅತ್ಯಂತ ಸ್ವಾರಸ್ಯಕರವಾದ ಹಾಗೂ ನಿಜವಾದ ಕಥೆಯಾಗಿದೆ. ಇವತ್ತಿನ ಸಾಕ್ಷಿ ಗೋಪಾಲ ದೇವಸ್ಥಾನದಲ್ಲಿ ಅದನ್ನು ನಾವು ನೋಡಬಹುದು. ಇದರೊಂದಿಗೆ ಇನ್ನೊಂದು ಕಥೆಯ ಮೂಲಕ ಮತ್ತೆ ಸೇರೋಣ. ಹರೇ ಕೃಷ್ಣ.